ಏನಾದ್ರೂ ಡೌಟ್ ಉಂಟಾ? ಪೈಥಾಗರಸ್ನ ಕಾಲದಲ್ಲಿ ಕಂಬಳ ಇತ್ತ ಟೀಚರ್? ಹೇಗಿತ್ತು? ಒಳ್ಳೇದಿತ್ತು, ಸ್ವಲ್ಪ ಹುಳಿತಾ ಅಂತ. ನಮಸ್ಕಾರ ಬ್ಯಾಂಕಾಕ್ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನೀಗ ಸೆಂಚುರಿ ಪ್ಲಾಜಾ ಮೂವಿ ಥಿಯೇಟರ್ನ ಹತ್ತಿರ ಇದ್ದೇನೆ. ಇವತ್ತು ಥಾಯ್ಲೆಂಡಿನ ಕನ್ನಡಿಗರಿಗೆ ಒಂದು ಸಂತೋಷದ ಸುದ್ದಿ, ಯಾಕೆಂದರೆ ಇಲ್ಲಿ ಇವತ್ತು ನಮ್ಮ ಕನ್ನಡ ಸಿನಿಮಾ ಸ್ಕೂಲ್ ಲೀಡರ್ ರಿಲೀಸ್ ಆಯಿತು. ಸ್ಪೆಷಲ್ ಪ್ರೀಮಿಯರ್ ಶೋ ಇತ್ತು, ತುಂಬ ಜನರೆಲ್ಲ ಬಂದಿದ್ದರು. ಎಲ್ಲರೂ ನಾನು ಸಹ ನೋಡಿದ್ದೆ ಮೂವಿ, ವೆರಿ ಗುಡ್ ಮೂವಿ, ವೆರಿ ಗುಡ್ ಮೆಸೇಜ್ ಎಲ್ಲರಿಗೆ. ಸೊ ನಾವೀಗ ಜನರ ಹತ್ರ ಕೇಳುವ, ಅವರ ಅಭಿಪ್ರಾಯ ಕೇಳುವ, ಬನ್ನಿ ಹೋಗೋಣ. ಹೇಗಿತ್ತು ಸರ್ ಮೂವಿ? ಹೇಗಿತ್ತು? ತುಂಬ ಚೆನ್ನಾಗಿತ್ತು, ಕಣ್ಣಲ್ಲಿ ನೀರು ಬಂತು, ತುಂಬ ಶಾಲಾ ದಿನಗಳು ನೆನಪಾಯ್ತು ನನಗೆ. ಓ ಐ ಹ್ಯಾವ್ ನೋ ವರ್ಡ್ಸ್, ಬ್ಯೂಟಿಫುಲ್ ಮೂವಿ. ಥ್ಯಾಂಕ್ ಯು ಸತ್ಯೇಂದ್ರ. ನೆನಪು ಬಂತ? ಯಾವ ತುಂಬ ನೆನಪು ಬಂತು. ನಮ್ಮ ಶಾಲೆ ನಾವು ಕಲಿತ ಶಾಲೆ. ಥ್ಯಾಂಕ್ ಯು ಸತ್ಯೇಂದ್ರ, ಥ್ಯಾಂಕ್ ಯು ರಜಾಕ್, ಥ್ಯಾಂಕ್ ಯು ವೆರಿ ಮಚ್. ರಿಯಲಿ ಸೂಪರ್ ಇತ್ತು. ಸ್ಕೂಲ್ ಲೈಫ್ ನೆನಪಾಯ್ತು ನಮಗೆ. ನೈಸ್ ಮೂವಿ. ನಾನು 7th ಸ್ಟ್ಯಾಂಡರ್ಡಲ್ಲಿ ಇರ್ಬೇಕಾದ್ರೆ 2 ಸಲ SPL ಆಗಿದ್ದೆ, 6th and 7th ಅಲ್ಲಿ. ಅದು ನೆನಪು ಎಲ್ಲ ಬಂತು. ವೆರಿ ಗುಡ್, ಥ್ಯಾಂಕ್ ಯು. ಹೇಗಿತ್ತು ಮೂವಿ? ಹೇಗಿತ್ತು? ನೆನಪು ಬಂತ? ಹೇಗಿತ್ತು ಸರ್ ಮೂವಿ? ಹೇಗಿತ್ತು? ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಈ ಥರ ಮೂವಿ ಬಂದಿದ್ದಂತೂ ತುಂಬಾ ಚೆನ್ನಾಗಿತ್ತು. ನಿಮ್ಮ ಸ್ಕೂಲ್ ನೆನಪಾಯ್ತಾ ನಿಮಗೆ? ತುಂಬಾ. ನಾನು ಅಂದರೆ ಸ್ಕೂಲಿನ ಬಗ್ಗೆ ವೆರಿ ಗುಡ್ ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ಕನ್ನಡ ಅಂದರೆ ಸರ್ಕಾರಿ ಸ್ಕೂಲಲ್ಲಿ ಹೇಗೆ ಅವರಿಗೆ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಇರೋದಿಲ್ಲ. ಇವತ್ತು ನಾನು ಸ್ಟಡಿ ಮಾಡುವಾಗ ಹಾಗೆ ಪ್ರಾಬ್ಲಮ್ ಇತ್ತು. ಸೊ ನನಗೆ ಸಹ ನೆನಪಾಯಿತು, ನನ್ನ ಸ್ಕೂಲಿನ ನೆನಪಾಯಿತು. ನಾನು ಸಹ ವಿಲೇಜಲ್ಲಿ ಶಾಲೆಗೆ ಓದದ್ದು. ನಾನು ಸಹ ಪ್ರೈಮರಿ ಹೈಸ್ಕೂಲಲ್ಲಿ ಹೋಗೋ ಇದೇ ಪ್ರಾಬ್ಲಮ್ ಇತ್ತು. ಸೊ ಮೂವಿ ನೋಡಿ ನನಗೆ ಸಹ ಅದು ನೆನಪಾಯಿತು. ಆದರೆ ನಾನು 2 ರೀತಿಯಲ್ಲಿ ರಿಲೇಟ್ ಮಾಡ್ಬೋದು. ಒಂದು, ನೀವು ಹೇಳ್ದಂಗೆ ನನ್ನ ಹೈಸ್ಕೂಲು ಡೇಸು, ಅವಾಗಿದ್ದಂಥ ಟೀಚರ್ಸು, ಅವಾಗಿದ್ದಂಥ ಡೆಡಿಕೇಟೆಡ್ ಟೀಚರ್ಸು. ಇನ್ನೊಂದು, ನಾನು ಸರ್ಕಾರಿ ನೌಕರಿಯಲ್ಲಿ ಇದ್ದಾಗ ಇದೇ ರೀತಿ ನಾನು ಸರ್ಕಾರಿ ಸ್ಕೂಲುಗಳಿಗೆ ಹೋಗಿ ನೋಡ್ತಾ ಇದ್ದಿದ್ದು, ಅದೆಲ್ಲ ಜ್ಞಾಪಕ. ಬಡ್ಜೆಟ್ ಇತ್ತು ಅಂದರೆ ಎಲ್ಲ ಸ್ಕೂಲ್ನೂ ಐ ಥಿಂಕ್ ವಿ ಕ್ಯಾನ್ ಅಪ್ಗ್ರೇಡ್ ಇಟ್. ಸೊ ಅವರ ಮೂವಿಯಲ್ಲಿ ವೆರಿ ಗುಡ್ ಮೆಸೇಜ್ ಕೊಟ್ಟಿದ್ದಾರೆ. ವೆರಿ ನೈಸ್. ಬನ್ನಿ ಇನ್ನಷ್ಟು ಜನ ಹತ್ರ ಮಾತಾಡೋಣ. ಎಲ್ಲರೂ ಸ್ಕೂಲ್ ಲೀಡರ್ ಮೂವಿ ನೋಡ್ಲಿಕ್ಕೆ ಬಂದಿದ್ವಿ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮೂವಿ. ನಮ್ಮ ಊರ ಕಡೆಯಿಂದ ಮೂವಿ, ಮತ್ತು ನಮ್ಮ ಹೈಸ್ಕೂಲ್ ಡೇಸ್ ಮತ್ತೆ ಜ್ಞಾಪಕ ಆಯಿತು. ಎಲೆಕ್ಷನ್ನು ಮತ್ತು ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಗವರ್ಮೆಂಟ್ಗೆ ಮತ್ತು ಶಾಲಾ ಕಾಲೇಜ್ಗಳಿಗೆ ಹೇಗೆ ನಡೆಸಬೇಕು ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇಟ್ ವಾಸ್ ಅ ವೆರಿ ಗುಡ್ ಮೂವಿ ಆ್ಯಂಡ್ 2-2.5 ಗಂಟೆ ಮೂವಿ ಇತ್ತು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮೂವಿ ಒಳ್ಳೆದಿತ್ತು. ನನಗೆ ಶಾಲೆಯ ವಠಾರ, ಆ ಬಿಲ್ಡಿಂಗ್, ಆ ಮಕ್ಕಳಿದ್ದು ಸ್ಟೈಲ್, ಯೂನಿಫಾರ್ಮು, ಮತ್ತು ಅದರಲ್ಲಿ ಆ ಮುಖ್ಯಮಂತ್ರಿ ಮಾಡಿದ್ದು ಇದೆಲ್ಲ, ಮತ್ತು ಅವರ ಉದ್ದೇಶ ನನಗೆ ತುಂಬ ಖುಷಿಯಾಯಿತು. ತುಂಬ ಖುಷಿಯಾಯಿತು. ದರ್ ಇಸ್ ಅ ಮೆಸೇಜ್ ಫಾರ್ ದ ಕಮ್ಯುನಿಟಿ, ಫಾರ್ ದ ಸೊಸೈಟಿ, ಫಾರ್ ದ ಹೋಲ್ ಕಂಟ್ರಿ. ಗುಡ್ ಲಕ್. ಥ್ಯಾಂಕ್ ಯು. ತುಂಬ ಒಳ್ಳೆ ಮೂವಿ, ತುಂಬ ಒಳ್ಳೆ ಸಂದೇಶ. ಮಕ್ಕಳು ಎಷ್ಟು ಸರಿ ದಾರಿ ಇಲ್ಲದಿದ್ರೆ ಯಾರಾದ್ರೂ ಒಬ್ರು ಸರಿ ಡೈರೆಕ್ಷನ್ ಕೊಡ್ಲಿಕ್ಕಿದ್ರೆ ಲೈಫಲ್ಲಿ. ನಿಮ್ಮ ಶಾಲೆಯ ನೆನಪುಗಳು? ಶಾಲೆ ನೆನಪು ಸಹ ಬಂತು. ಕೆಲವೆಲ್ಲ ಇನ್ಸಿಡೆಂಟ್ಸ್ ಎಲ್ಲ ನಾವು ಸ್ಪೆಷಲಿ ಆಟ ಆಡೋದೆಲ್ಲ ಅದೆಲ್ಲ ಸ್ವಲ್ಪ ಒಳ್ಳೆ ನೆನಪಾಯ್ತು. ನೀವು ಮೂವಿಯನ್ನು ಎಂಜಾಯ್ ಮಾಡಿದ್ದೆ? ತುಂಬ ಎಂಜಾಯ್ ಮಾಡ್ತೀನಿ. ಒಳ್ಳೆ ಮೆಸೇಜ್ ಮೂವಿಯಲ್ಲಿ, ಅದಷ್ಟು ಹೇಳಿದ್ರೆ ರಜಾಕ್ ಅವರಿಗೆ ತುಂಬ ಥ್ಯಾಂಕ್ಸ್, ಮತ್ತು ಸತ್ಯೇಂದ್ರ ಪೈ ಅವರಿಗೆ ಸಹ ತುಂಬ ಥ್ಯಾಂಕ್ಸ್. ಮೂವಿ ಚೆನ್ನಾಗಿತ್ತು. ಅಂದರೆ ನನಗೆ ಒಬ್ಬ ಟೀಚರ್ ಆಗಿ ನೀವು ಸಹ ಟೀಚರ್? ಸೊ ಇಮೋಷನಲ್ ಮೊಮೆಂಟ್ ಫಾರ್ ಮಿ. ಓಕೆ. ಆ್ಯಂಡ್ ಆಲ್ಸೋ ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ 5ನೇ ತರಗತಿವರೆಗೆ ಅಭ್ಯಾಸ ಮಾಡಿದ್ದು. ಎಲ್ಲ ಸೆಟಪ್ ಅದು ಕಂಪ್ಲೀಟ್ ರೀಕಾಲ್ ಆಫ್ ಮೈ. ಅಂದರೆ ಮೂವಿಯಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನೀವು ಸಹ ಸ್ಕೂಲಲ್ಲಿ ಟೀಚರ್ ಆಗಿ ನಿಮಗೆ ಸಹ ವಿಷಯ ಎಲ್ಲ ಗೊತ್ತುಂಟು. ಇಂಥ ಸಂದರ್ಭಗಳು ಹಲವಾರು ಸಂದರ್ಭಗಳು ಬಂದಿದೆ ನನ್ನ ಲೈಫಲ್ಲಿ ಕೂಡ. ಅದೊಂದು ತುಂಬ ಕನೆಕ್ಟಿಂಗ್, ಹಾರ್ಟ್ ಟಚಿಂಗ್ ಮೂವಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊಡ್ಯೂಸರ್ಸ್ ಅಬ್ದುಲ್ ರಜಾಕ್ ಪುತ್ತೂರು ಮತ್ತು ಡೈರೆಕ್ಟರ್ಸ್. ನಿಮ್ಮ ಊರಿನವರು? ಹೌದು. ತುಂಬ ಹೆಮ್ಮೆ ಆಗ್ತದೆ. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಹೇಳಿ ಮೂವಿ ಹೇಗಿತ್ತು ನಿಮಗೆ?
ಮೂವಿ ತುಂಬ ಒಳ್ಳೆ ಇತ್ತು. ನೀವು ಏನು ಮಾಡ್ತೀರಿ ಬ್ಯಾಂಕಾಕಲ್ಲಿ? ನಾನು ಟೀಚರ್. ಸೊ ನೀವು ಸಹ ಟೀಚರ್, ನಿಮಗೆ ಮೂವಿಯ ಬಗ್ಗೆ ಅಂದರೆ ಎಲ್ಲ ಒಳ್ಳೆಯ ಮೆಸೇಜ್ ಇತ್ತ ಮೂವಿಯಲ್ಲಿ? ಒಳ್ಳೆ ಮೆಸೇಜ್ ಇತ್ತು ಮೂವಿಯಲ್ಲಿ. ನಿಮಗೆ ಮೂವಿಯಲ್ಲಿ ಏನು ಇಷ್ಟ ಆಯಿತು ನಿಮಗೆ? ಅದು ಸ್ಟೂಡೆಂಟ್ಸ್, ಅದು ಗವರ್ಮೆಂಟ್ ಕ್ರಿಯೇಟ್ ಮಾಡ್ತಾರಲ್ಲ, ಅದರಲ್ಲಿ ಅವರ ಲೀಡರ್ಶಿಪ್ ಎಬಿಲಿಟಿ ಹೊರಗೆ ಬರ್ತದೆ. ಮತ್ತು ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಅವರಿಗೆ ಇದಾಗ್ತದೆ. ಒಂದು ಒಟ್ಟಿಗೆ ಕೆಲಸ ಮಾಡಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಹಾಗೆ ನಿಮ್ಮ ಸ್ಕೂಲು ನೆನಪಾಯ್ತು ನಿಮಗೆ? ನಾನು ಸಣ್ಣದಿರುವಾಗ ಕೂಡ ನಮ್ಮ ಸ್ಕೂಲ್ ಹಾಗೇನೆ ಇತ್ತು. ನಾನು ಸಹ ಮೂವಿ ನೋಡ್ತಾ ಇದ್ದೆ. ಸ್ಟಾರ್ಟ್ ಅಲ್ಲಿ ಎಲ್ಲ ಕಾಮಿಡಿ ಆಯ್ತು, ಮತ್ತೆ ಎಲ್ಲರೂ ಅಂದ್ರೆ ಎಲ್ಲರೂ ಹೌದು, ಎಲ್ಲರೂ ಮೂವಿ ಇಮೋಷನಲ್ ಇತ್ತ ಮೂವಿ. ಹೌದು, ಎಂತ ಇಮೋಷನಲಿ ಕನೆಕ್ಟ್ ಆಗ್ತಾರೆ ಎಲ್ಲರೂ. ಅಂದ್ರೆ ಅವರ ಸ್ಕೂಲ್ ಇದು ಅವರಿಗೆ ನೆನಪಾಯ್ತು ಕಾಣ್ಬೇಕು. ಅದು ಸ್ಪೆಷಲಿ ಅದು ಟೀಚರ್, ಅದು ಅವ್ರ ಟೀಚರ್ ಹೇಗೆ ರೆಸ್ಪಾನ್ಸಿಬಿಲಿಟಿ ಮಕ್ಕಳಿಗೆ ಕಲಿಸ್ತಾರೆ. ಮತ್ತೆ ಸ್ವಲ್ಪ ಅದೆಲ್ಲ ಎಂತ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗೆಲ್ಲ ನೆಟ್ ಎಲ್ಲ ಹಾಕಿದ್ದಾರೆ, ಎಲ್ಲ ತುಂಬಾ ಕನೆಕ್ಟೆಡ್ ಇತ್ತು. ಒಳ್ಳೆ ಮೂವಿ. ಥ್ಯಾಂಕ್ ಯು ಸೋ ಮಚ್. How was the movie? The movie was good, very emotional. Okay. You studied in Bangkok, so Yeah. It reminded me of high school. You know, a lot of play, a lot of what do you call, naughtiness sometimes. Okay. So you enjoyed the movie? Yeah, I enjoyed the movie. Okay. Thank you. Yeah. Movie ಅಲ್ಲಿ ಹೇಗಿತ್ತು ಹೇಳಿ? ಹೌದು, ಮೂವಿ ಒಳ್ಳೇದಿತ್ತು. ಅಂದರೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ನನಗೆ. ಮತ್ತು ಆ್ಯಕ್ಟಿಂಗ್ ಎಲ್ಲ ಫನ್ನಿ ಇತ್ತು. ಲೈಕ್ ಅರವಿಂದ್ ಬೋಳಾರ್, ಭೋಜರಾಜು ಮಂಜೂರ್, ಮತ್ತು ಎಲ್ಲ ಮಕ್ಕಳು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದು ಇಮೋಷ್ನಲ್ ಆಯಿತು ಎಂಡಿಗೆ. ಯಾಕೆಂದರೆ ಅದು ಎಕ್ಸಾಮ್ ಮುಗಿದು ಎಲ್ಲ ದೂರ ಹೋಗ್ತಾರೆ, ಅದು ಫೀಲ್ ಬರ್ತದೆ ನನಗೆ ಸಹ. ಹೌದೌದು, ಎಲ್ಲರೂ ಫ್ರೆಂಡ್ಸ್ ದೂರ ಇದ್ದಾರೆ, ಆ ಥರ ನೆನಪು ಬಂದು. ಸೊ ಮೂವಿ ಸೂಪರ್ ಆಗಿತ್ತು. ಥ್ಯಾಂಕ್ ಯು. ತಾಯಿ ಕನ್ನಡ ಬಳಗಿನ ಇವರು ಅಧ್ಯಕ್ಷರು. ಅಂದರೆ ಇದು ಮೂವಿ ತಾಯಿ ಕನ್ನಡ ಬಳಗ ಮತ್ತು ತುಳುಕುಟ ಇವರ ಸಹಯೋಗದಿಂದ ಅವರು ಪ್ರೀಮಿಯರ್ ಶೋ ಮಾಡಿದ್ದು, ಸ್ಪೆಷಲ್ ಶೋ ಮಾಡಿದ್ದು ನಮಗಾಗಿ. ಅಂದರೆ ನಿನ್ನೆ ಕನ್ನಡ ರಾಜ್ಯೋತ್ಸವ ಇತ್ತು. ಸೊ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಈ ಕನ್ನಡ ಮೂವಿ ಸ್ಕೂಲ್ ಲೀಡರ್ ಇಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ರು. ಸೊ ಅವರ ಅನಿಸಿಕೆಗಳನ್ನು ಕೇಳುವ. ಹೇಗಿತ್ತು ಮೂವಿ? ಸೊ ಭಾಳ ಚೆನ್ನಾಗಿತ್ತು. ಮೊದಲನೇದಾಗಿ ರಜಕ್ ಮತ್ತು ಸತ್ಯೇಂದ್ರ ಪೈ ಅವರ ಅಭಿನಂದನೆಗಳು. ಒಳ್ಳೆ ಮೂವಿ ಇದೆ. ಮಕ್ಕಳು ಹೈಸ್ಕೂಲಲ್ಲಿ ಹೆಂಗಿರ್ತಾರೆ, ಎಲ್ಲ ಬೇರೆ ಬೇರೆ ಮಕ್ಕಳು ಇರ್ತಾರೆ, ಅವರದ್ದು ಒಳ್ಳೆ ಗುಣಗಳನ್ನು ನಾವು ಹೆಂಗೆ ಸರಿಪಡಿಸ್ಬೇಕು, ಹೆಂಗೆ ದಾರಿಗೆ ತರಬೇಕು ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ಇದೆ. ಮತ್ತು ಇನ್ನೊಂದು ಖುಷಿ ಅಂದರೆ ಆ ಹೈಸ್ಕೂಲ್ ಎನ್ವೈರ್ಮೆಂಟ್ ಎಲ್ಲ ನೋಡಿಬಿಟ್ಟು ನಮ್ಮ ಬಾಲ್ಯದಲ್ಲಿ ನಮ್ಮ ಹೈಸ್ಕೂಲಲ್ಲಿ ನಾವು ಹಿಂಗಿದ್ವಿ ಅನ್ನೋ ಮೆಮರೀಸ್ ಬರುತ್ತೆ, ಗೋಲ್ಡನ್ ಮೆಮರೀಸ್. ಅಂದ್ರೆ ಮೂವಿ ನೋಡ್ತಾ ಇರುವಾಗ ಎಲ್ಲರೂ ಸೈಲೆಂಟ್ ಆದ್ರು. ಅಂದ್ರೆ ಎಲ್ಲರಿಗೆ ತಮ್ಮ ಇವನ್ ನನಗೆ ಫೀಲ್ ಆಯ್ತು, ನಾವು ಸ್ಕೂಲಲ್ಲಿ ಮಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಏನಂದ್ರೆ ಅವರು ನಮ್ಮ ಕನ್ನಡ ಭಾಷೆ ಮೇಲೆ ಒಳ್ಳೆ ಸ್ಟ್ರೆಸ್ ಕೊಟ್ಟಿದ್ದಾರೆ. ಅದು ಬಹಳ ಖುಷಿ ಆಗುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಒಳ್ಳೆ ಮೂವಿ. ಪ್ರತಿಯೊಬ್ಬ ಟೀಚರು ಮಕ್ಕಳು ನೋಡಿ ಇದನ್ನು ಕಲೀಲೇಬೇಕು. ಸೊ ಥಾಯ್ಲೆಂಡ್ ಅಲ್ಲಿ ಈ ತಾಯಿ ದೇಶದಲ್ಲಿ ಕನ್ನಡ ಮೂವಿ ಕೇಳಲು ತುಂಬಾ ಸಂತೋಷ ಆಗುತ್ತೆ. ಹೌದು. ನಿನ್ನೆ ನಮ್ಮ ಕನ್ನಡ ರಾಜ್ಯೋತ್ಸವ ಇತ್ತು. ಸೊ ನಿಮಗೆ ಕನ್ನಡ ರಾಜ್ಯೋತ್ಸವದ ಅಭಿನಂದನೆಗಳು. ತುಂಬ ಧನ್ಯವಾದಗಳು. ಮತ್ತು ನಾವು ಕನ್ನಡ ರಾಜ್ಯೋತ್ಸವಕ್ಕೆ ಇದು ನಮ್ಮ ಕನ್ನಡಿಗರಿಗೆ ಬ್ಯಾಂಕಾಕಲ್ಲಿ ಒಂದು ಕೊಡುಗೆ ಅಂತ ನಾವು ಅನ್ಕೋತೀವಿ. ಸೊ ತುಂಬ ಖುಷಿ ಆಯಿತು. ವಿ ಎಂಜಾಯ್ಡ್ ದ ಮೂವಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ. ಜೈ ಕರ್ನಾಟಕ. ಸೊ ಇವರು ನಮ್ಮ ತುಳುಕುಟ ಬ್ಯಾಂಕಾಕ್ ಅವರ ಅಧ್ಯಕ್ಷರು. ಸೊ ಕನ್ನಡ ಮೂವಿಯ ಬಗ್ಗೆ ಅಂದರೆ ಇದು ಸ್ಕೂಲ್ ಲೀಡರ್ ಹೇಗಿತ್ತು ಮೂವಿ? ಸ್ವಲ್ಪ ಅನಿಸಿಕೆ. ಒಳ್ಳೆ ಮೂವಿ. ಒಂದು ನಮ್ಮ ಊರಿನವರೆಲ್ಲ ಮಾಡಿದ ಸಿನಿಮಾ ಇದು. ಅದು ಪ್ರೌಡ್ ಫೀಲಿಂಗ್ಸ್ ಉಂಟು. ಶಾಲೆಯ ಬಗ್ಗೆ ತೋರಿಸಿದ್ದು ನಿಜವಾಗಿ ನಾವು ಒಮ್ಮೆ ಸ್ಕೂಲ್ಗೆ ಹೋಗಿ ಬಂದಾಗೆ ಆಯಿತು. ರಿಯಲಿ ವೆರಿ ಮಚ್. ನಿಮ್ಮ ಸ್ಕೂಲ್ ನೆನಪು ಬಂತು ನಿಮಗೆ? ಖಂಡಿತವಾಗಿ. ಸೊ ಡೈರೆಕ್ಷನ್ ಎಲ್ಲ ಹೇಗಿತ್ತು? ಮ್ಯೂಸಿಕ್ ಎಲ್ಲ ಹೇಗಿತ್ತು? ಒಳ್ಳೆದಾಯಿತು, ತೊಂದರೆ ಇಲ್ಲ. ನಮಗೆ 3 ಗಂಟೆ ಹೋಗಿತ್ತು ಊರಿದ್ದೆಲ್ಲ ಒಂದು ಸಿನಿಮಾ ನೋಡಿ, ಅದೇ ಒಂದು ಖುಷಿ, ಸ್ಯಾಟಿಸ್ಫ್ಯಾಕ್ಷನ್. ಓಕೆ. ಸೊ ಇವರು ನಮ್ಮ ತುಳುಕುಟ ಅಧ್ಯಕ್ಷರು. ಸೊ ತುಳುಕುಟ ಮತ್ತು ತಾಯಿ ಕನ್ನಡ ಬಳಗ ಇವರ ಸಹಯೋಗದಿಂದ ಈ ಮೂವಿ ಬಂದದ್ದು. ನಿಮಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಹೇಗಿತ್ತು ಮೂವಿ? ಹೇಗಿತ್ತು? ಮೂವಿ ಸೂಪರ್ ಇತ್ತು. ಏನು ಮೆಸೇಜ್? ನಾನು ಒಬ್ಳು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ ಮದ್ಬೇಕಿಂತ ಮೊದಲೇ. ಈಗ ನನ್ನ ಸ್ಟೂಡೆಂಟ್ ನೆನಪಾಗ್ತಿದ್ದಾರೆ ನನಗೆ. ಅದಕ್ಕೆ ನಾನು ಬರಬೇಕಾದ್ರೂ ನನ್ನ ಮಕ್ಕಳು ಹಿಂಗೆ ಹೇಳ್ತಾ ಇದ್ರು. ಅದೆಲ್ಲ ತುಂಬ ಲಾಸ್ಟಿಗೆಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಸ್ಕೂಲ್ ನೆನಪಾಯಿತು ನನಗೆ. ಥ್ಯಾಂಕ್ ಯು. ಸೊ ನೀವೆಲ್ಲರೂ ನೋಡಿದ್ದೀರಿ, ಇಲ್ಲಿ ಬ್ಯಾಂಕಾಕಲ್ಲಿ ನಮ್ಮ ಇದು ಸ್ಕೂಲ್ ಲೀಡರ್ ಮೂವಿ ರಿಲೀಸ್ ಆಯಿತು. ಸ್ಕೂಲ್ ಲೀಡರ್ ಎಲ್ಲ ಮೂವಿಯ ಎಲ್ಲ ಆ್ಯಕ್ಟರ್, ಡೈರೆಕ್ಟರ್ ಎಲ್ಲರಿಗೆ ಶುಭ ಕೋರ್ತೇವೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ನಮಸ್ಕಾರ. ಸೌದಿಕಾಪ್.